ಹಲೋ ಗೆಳೆಯರೆ, ಈ ವಿಡಿಯೋಲಿ ನಾವು ಇಂಟರ್ನೆಟ್ ಅಲ್ಲಿ ಇಮೇಲ್ ಉಪಯೋಗಿಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಇಮೇಲ್ ಅಂತಂದ್ರೆ ಏನು? ಇಮೇಲ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಮೇಲ್. ಎಲೆಕ್ಟ್ರಾನಿಕ್ ಮೇಲ್ ಅಂತಂದ್ರೆ ನೀವು ಯಾವುದೇ ಒಂದು ಲೆಟರ್ ಕಳಿಸ್ಬೇಕು ಅಂತಂದ್ರೆ ಎಲೆಕ್ಟ್ರಾನಿಕ್ ಆಗಿ ಕಳಿಸಬಹುದು. ಸೊ ಕೆಲವೇ ಸೆಕೆಂಡ್ಸ್ ಅಲ್ಲಿ ಕಳಿಸಬಹುದು. ನೀವು ಇಲ್ಲಿಂದ ಅಮೆರಿಕ ಕಳಿಸ್ಬೇಕು, ಇಲ್ಲಿಂದ ಜಪಾನ್ ಕಳಿಸ್ಬೇಕು, ರಷ್ಯಾ ಎಲ್ಲಿಗೆ ಕಳಿಸ್ಬೇಕು, ಅಥವಾ ಇಲ್ಲಿಂದ ಡೆಲ್ಲಿ ಕಳಿಸ್ಬೇಕು, ಒಂದು ಮೇಲ್ ಕಳಿಸ್ಬೇಕು ಅಂತಂದ್ರೆ ನೀವು ಕಳಿಸಿದ್ರೆ 2-3 ಸೆಕೆಂಡ್ ಅಥವಾ ಕೆಲವೇ ಸೆಕೆಂಡ್ಸ್ ಅಲ್ಲಿ ರೀಚ್ ಆಗ್ಬಿಡುತ್ತೆ ಅವ್ರಿಗೆ. ಸೊ ಈ ರೀತಿ ನಾವು ತುಂಬಾ ಬೇಗ ಎಲೆಕ್ಟ್ರಾನಿಕ್ ಸ್ಪೀಡ್ಸ್ ಅಲ್ಲಿ ಈ ಮೇಲ್ ಹೋಗುತ್ತೆ, ಅದಕ್ಕೆ ಇದನ್ನ ಎಲೆಕ್ಟ್ರಾನಿಕ್ ಮೇಲ್ ಅಂತಾರೆ. ಸೊ ನೋಡೋಣ ಯಾರ್ಯಾರು ನಮಗೆ ಇಮೇಲ್ ಫ್ರೀ ಇಮೇಲ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅಂತ ವೆಬ್ಸೈಟ್ಸ್ ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಮೊದಲಿಗೆ ನಾನು ಮೊಜಿಲಾಗ್ ಹೋಗ್ತೀನಿ, ಇಲ್ಲಿ ಜಿಮೇಲ್ ಅಂತ ಓಪನ್ ಮಾಡ್ತೀನಿ. ಸೊ ಜಿಮೇಲ್ ಅವರು ಒಂದು ಫ್ರೀ ಇಮೇಲ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಜಿಮೇಲ್ ಉಪಯೋಗಿಸಬಹುದು ನೀವು, ಅಥವಾ ಯಾಹೂ ಮೇಲ್ ಮಾಡಬಹುದು, ಯಾಹೂ ಮೇಲ್ ಉಪಯೋಗಿಸಬಹುದು, ಅಥವಾ ರೆಡಿಫ್ ಕೂಡ ಉಪಯೋಗಿಸಬಹುದು ನೀವು. ಸೊ ರೆಡಿಫ್ ಮೇಲ್, ಈ ರೀತಿ ಸಾಕಷ್ಟು ಇಮೇಲ್ ಸರ್ವಿಸಸ್ ಇದೆ. ಸೊ ಯಾವ್ದನ್ನ ಬೇಕಾದ್ರೂ ನೀವು ಉಪಯೋಗಿಸಬಹುದು. ಸೊ ಎಲ್ಲ ಒಂದು ಸರ್ವಿಸ್ ನಲ್ಲೂ ನಮ್ದೊಂದು ಅಕೌಂಟ್ ಇದ್ದಾಗ ಮಾತ್ರನೇ ನಾವು ಇಮೇಲ್ ಉಪಯೋಗಿಸಕ್ ಸಾಧ್ಯ. ಸೊ ಜಿಮೇಲ್ ಅಲ್ಲೂ ನಮ್ಮ ಅಕೌಂಟ್ ಇರಬೇಕು. ಗೂಗಲ್ ಅಕೌಂಟ್ ಅಂತ ತೋರಿಸ್ತಿದೆಯಲ್ಲ ಇಲ್ಲಿ. ಸೊ ನಮ್ಮ ಜಿಮೇಲ್ ಅಕೌಂಟ್ ಇರಬೇಕು, ಅಥವಾ ಯಾಹೂ ಯೂಸ್ ಮಾಡ್ಬೇಕಂದ್ರೆ ಯಾಹೂ ಐಡಿ ಇರಬೇಕು, ಯಾಹೂ ಅಕೌಂಟ್ ಇರಬೇಕು. ಅದಾದ ನಂತರ ರೆಡಿಫ್ ಅಲ್ಲಿ ಉಪಯೋಗಿಸ್ಬೇಕಂದ್ರೆ ಇಲ್ಲೂ ನಿಮ್ಗೆ ರೆಡಿಫ್ ಅಕೌಂಟ್ ಇರಬೇಕು. ಸೊ ಜಿಮೇಲ್ ಅಲ್ಲಿ ನಾವು ಅಕೌಂಟ್ ಕ್ರಿಯೇಟ್ ಮಾಡೋಣ. ಸೊ ಅದೇ ರೀತಿ ನೀವು ಯಾಹೂಲು ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ ಹೋದಾಗ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಯಾಹೂಲ್ ಹೋದ್ರೆ ಅಲ್ಲೂ ಕ್ರಿಯೇಟ್ ಅನ್ ಅಕೌಂಟ್, ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮ್ ಬರುತ್ತೆ. ರೆಡಿಫ್ ಅಲ್ಲಿ ಕೂಡ ಕ್ರಿಯೇಟ್ ರೆಡಿಫ್ ಮೇಲ್ ಅಕೌಂಟ್ ಅಂತ ಇರುತ್ತೆ. ಸೊ ನಿಮ್ಗೆ ಯಾವ್ದ್ರಲ್ಲಿ ಇಮೇಲ್ ಬೇಕೋ ಅದ್ರಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಒಂದು ಇಮೇಲ್ ಇದ್ರೆ ಸಾಕಾಗುತ್ತೆ. ಸೊ ನೀವು ಅದನ್ನ ಸಾಕಷ್ಟು ಇದಕ್ಕೆ ಉಪಯೋಗಿಸ್ಕೋಬಹುದು. ನೀವು ಇನ್ನೂ ಹೆಚ್ಚಿಗೆ ಬೇಕಂತಂದ್ರೆ ನೀವು ಕ್ರಿಯೇಟ್ ಮಾಡ್ಕೋಬಹುದು, ಇದೆಲ್ಲ ಫ್ರೀ ಇರುತ್ತೆ. ಸೊ ನೋಡಿ, ಒಂದು ಯಾವ ರಿಜಿಸ್ಟ್ರೇಷನ್ ಅಂತ ಒಂದು ಫಾರ್ಮ್ ಬರ್ತಾ ಇದೆ. ಸೊ ಇಲ್ಲಿ ಗೂಗಲ್ ಅಕೌಂಟ್ಸ್ ಅಂತ ಒಂದು ಫಾರ್ಮ್ ಇದೆ. ಸೊ ನಾನು ನಿಮ್ಗೆ ಹೇಗೆ ಫಾರ್ಮ್ ಫಿಲ್ ಮಾಡೋದು ಅಂತ ಜಿಮೇಲ್ ಅಲ್ಲಿ ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಯಾಹೂ ಆಗಲಿ ರೆಡಿಫ್ ಆಗಲಿ ಯಾವುದೇ ವೆಬ್ಸೈಟ್ ಅಲ್ಲಿ ಹೋಗಿ ಮಾಡ್ಬೋದು. ನೋಡಿ, ಇದರಲ್ಲೂ ಫಾರ್ಮ್ ಬರುತ್ತೆ, ಪ್ರತಿಯೊಂದರಲ್ಲೂ ಫಾರ್ಮ್ ಇರುತ್ತೆ. ಸೊ ನಾನು ಈ ಫಾರ್ಮ್ ಫಿಲ್ ಮಾಡೋದು ತೋರಿಸ್ಕೊಡ್ತೀನಿ. ಅದಾದ ನಂತರ ನೀವು ಯಾವ ಒಂದು ಇಮೇಲ್ ಸರ್ವಿಸ್ ಅಲ್ಲಿ ಬೇಕಾದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಜಿಮೇಲ್ ಅಲ್ಲಿ ಮಾಡೋದಕ್ಕೆ ಈ ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಈ ಫಾರ್ಮ್ ಫಿಲ್ ಮಾಡಬೇಕು ಅಂತಂದ್ರೆ ನೀವು ಫಸ್ಟ್ ನೇಮ್ ಏನು, ನನ್ನ ಹೆಸರು ಹಾಕ್ತೀನಿ ನಾನು, ರಮೇಶ್ ಬಾಬು. ರಮೇಶ್ ಡಾಟ್ ಮ್ಯಾಕ್ ಕಂಪ್ಯೂಟರ್ ಅಂತ ಮಾಡಿದ್ದೀನಿ ನಾನು. ಚೆಕ್ ಅವೈಲಬಿಲಿಟಿ ಅಂತ ಕ್ಲಿಕ್ ಮಾಡಿದಾಗ ಅದು ಅವೈಲಬಲ್ ಇದ್ರೆ ತೋರಿಸುತ್ತೆ. ಅಂದ್ರೆ ನೋಡಿ, ಅವೈಲಬಲ್ ಅಂತ ಹಿಂಗ್ ತೋರಿಸುತ್ತೆ. ಅದೇ ನೀವು ಬೇರೆ ಹೆಸರು ಯಾವ್ದಾದ್ರು ಹಾಕಿದಾಗ ಅದು ಯಾರಾದ್ರೂ ಬೇರೆಯವ್ರು ತಗೊಂಡಿದ್ರೆ ರೆಡ್ ಅಲ್ಲಿ ತೋರಿಸುತ್ತೆ, ಅವೈಲಬಲ್ ಇಲ್ಲ, ಇಟ್ಸ್ ನಾಟ್ ಅವೈಲಬಲ್ ಅಂತ ತೋರಿಸುತ್ತೆ. ಸೊ ಈ ರೀತಿ ಅವೈಲಬಲ್ ಅಂತ ಬಂದಾಗ ಮಾತ್ರ ನಾವು ಉಪಯೋಗಿಸಕ್ಕೆ ಆಗುತ್ತೆ. ಸೊ ನಾನು ಇಲ್ಲಿ ಹೋಗಿ ಪಾಸ್ವರ್ಡ್ ಒಂದು ಹಾಕ್ತೀನಿ. ಪಾಸ್ವರ್ಡ್ ನೀವು ಅಟ್ಲೀಸ್ಟ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಹಾಕ್ಲೇಬೇಕಾಗುತ್ತೆ. 8 ಕ್ಯಾರೆಕ್ಟರ್ಸ್ ಅಂದ್ರೆ ಯಾವತ್ತು ಪಾಸ್ವರ್ಡ್ ನೀವು ತುಂಬಾ ಸ್ಟ್ರಾಂಗ್ ಆಗಿ ಹಾಕ್ಬೇಕು. ಪಾಸ್ವರ್ಡ್ ಬರೀ ಯಾವ್ದಾದ್ರು ಒಂದು ಹೆಸರು ಬರೀಬಾರ್ದು, ಅಥವಾ ಯಾವ್ದಾದ್ರು ಒಂದು ವಸ್ತು ಹೆಸರು ಬರೀಬಾರ್ದು. ಸೊ ನೀವೇನಾದ್ರೂ ಪಾಸ್ವರ್ಡ್ ಹಾಕಿದಾಗ ಅದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ನೀವು ಸ್ವಲ್ಪ ಸಿಂಬಲ್ಸ್, ಕೆಲವು ಸಿಂಬಲ್ಸ್ ಅಂದ್ರೆ ನೀವು ನಿಮ್ ಕೀಬೋರ್ಡ್ ಅಲ್ಲಿ ನೋಡಬಹುದು 1 2 3 4 ಅಂತ ನಂಬರ್ಸ್ ಇರುತ್ತಲ್ಲ, ಅಲ್ಲಿ ಶಿಫ್ಟ್ ಇಟ್ಕೊಂಡ್ರೆ ಕೆಲವು ಸಿಂಬಲ್ಸ್ ಬರುತ್ತೆ. ಅದನ್ನು ಉಪಯೋಗಿಸಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಪಾಸ್ವರ್ಡ್. ಬೇರೆಯವರು ಅದನ್ನ ಈಸಿಯಾಗಿ ತಿಳ್ಕೊಳಕ್ ಆಗಲ್ಲ. ಸೊ ಸದ್ಯಕ್ಕೆ ನಾನೊಂದು ಪಾಸ್ವರ್ಡ್ ಹಾಕ್ತೀನಿ. ಸೊ ಆ ಪಾಸ್ವರ್ಡ್ ಕಾಣಿಸಲ್ಲ ನೋಡಿ. ಸೊ ಆ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳುತ್ತೆ, ಅದು ಪಕ್ಕದಲ್ಲಿ. ಸ್ಟ್ರಾಂಗ್ ಇಲ್ಲ ಅಂದ್ರೆ ಸ್ಟ್ರಾಂಗ್ ಇಲ್ಲ ಅಂತ ಹೇಳುತ್ತೆ. ಸೊ ಪಾಸ್ವರ್ಡ್ ಯಾವತ್ತು ಸ್ಟ್ರಾಂಗ್ ಆಗಿರ್ಬೇಕು. ಈ ರೀತಿ ಯಾವ್ದಾದ್ರು ಒಂದು ಪಾಸ್ವರ್ಡ್ ಹಾಕ್ಬೇಕು. ಅದಾದ ನಂತರ ಸ್ಟೇ ಸೈನ್ಡ್ ಇನ್ ಅಂತಂದ್ರೆ ಸೈನ್ ಇನ್ ಆಗಿರುತ್ತೆ ನೀವು ಫಿಲ್ ಮಾಡಿದ ಮೇಲೆ. ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ಅದಾದ ನಂತರ ಒಂದು ಸೆಕ್ಯೂರಿಟಿ ಕ್ವೆಶ್ಚನ್ ಏನಕ್ಕೆ ಅಂತಂದ್ರೆ, ನೀವು ಒಂದ್ ವೇಳೆ ನಿಮ್ ಪಾಸ್ವರ್ಡ್ ನ ಮರ್ತು ಹೋದ್ರೆ ಸೊ ಈ ಸೆಕ್ಯೂರಿಟಿ ಕ್ವೆಶ್ಚನ್ ಕೇಳುತ್ತೆ. ಸೊ ಅಥವಾ ನೀವು ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂತಂದಾಗ ಈ ಸೆಕ್ಯೂರಿಟಿ ಕ್ವೆಶ್ಚನ್ ಕೇಳುತ್ತೆ. ಈ ಸೆಕ್ಯೂರಿಟಿ ಕ್ವೆಶ್ಚನ್ ನ ನೀವು ಹಾಕ್ಬೋದು. ಸೊ ಸಾಕಷ್ಟು ಕ್ವೆಶ್ಚನ್ಸ್ ಇದೆ. ಸೊ ಯಾವ್ದಾದ್ರು ಒಂದು ಫಸ್ಟ್ ನೇಮ್ ಆಫ್ ದ ಟೀಚರ್ ಅಂತ ಹೇಳ್ಬಿಟ್ಟು ಹಾಕ್ಬೇಕಾಗುತ್ತೆ. ಅದಾದ ನಂತರ ಇಲ್ಲೊಂದು ನೇಮ್ ಹಾಕ್ಬೇಕಾಗುತ್ತೆ. ಸದ್ಯಕ್ಕೆ ನಾನು ಸಿಂಪಲ್ ಆಗಿ ಮದರ್ ಅಂತ ನೋಡ್ತೀನಿ. ಫಸ್ಟ್ ನೇಮ್ ಆಫ್ ಯುವರ್ ಟೀಚರ್ ಮದರ್ ಅಂತ ಹಾಕ್ತೀನಿ. ಅದಾದ ನಂತರ ರಿಕವರಿ ಇಮೇಲ್ ಅಂತಂದ್ರೆ ಒಂದ್ ವೇಳೆ ಈ ಪಾಸ್ವರ್ಡ್ ಮರ್ತೋದ್ರೆ ನೀವು ಆ ಪಾಸ್ವರ್ಡ್ ಹೇಗೆ ತಗೋಬೇಕು ಈ ಅಕೌಂಟ್ಗೆ ಅಂದ್ರೆ, ನಿಮ್ಮ ಮುಂಚೆ ಯಾವ್ದಾದ್ರು ಇರುವಂತ ಇಮೇಲ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ್ದಾದ್ರು ಇಮೇಲ್ ಐಡಿ ಇದ್ರೆ ಅವ್ರನ್ನ ಕೊಡ್ಬೋದು,
ಅಥವಾ ನಿಮ್ಮ ಮನೇಲಿ ಇರೋರ್ದು ಯಾರ್ದಾದ್ರು ಒಂದು ಇಮೇಲ್ ಐಡಿ ಇದ್ರೆ ಅವ್ರ ಇಮೇಲ್ ಐಡಿನ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಖಾಲಿ ಬಿಡ್ಬೋದು ನೀವು ಅದನ್ನ. ಸೊ ಈ ರೀತಿ ನಾನು ನನ್ನ ಒಂದು ಹಳೆ ಇಮೇಲ್ ಐಡಿ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಖಾಲಿ ಬಿಡ್ಬೋದು ಇದನ್ನ. ಅದಾದ ನಂತರ ಇಲ್ಲೊಂದು ಅಕ್ಷರ ಇರುತ್ತೆ, ಸ್ವಲ್ಪ ಡಿಸೈನ್ ಆಗಿರುತ್ತೆ, ಅದು ಅರ್ಥ ಆಗಲ್ಲ ಒಂದು ಫಸ್ಟ್ ಟೈಮ್ ನೋಡಿದಾಗ. ಕ್ಲೀನ್ ಆಗಿ ನೋಡ್ಬಿಟ್ಟು ಅಲ್ಲಿ ಏನಿರುತ್ತೋ ಅದನ್ನ ಟೈಪ್ ಮಾಡಬೇಕು. ಇದನ್ನ ಕ್ಯಾಪ್ಚಾ ಅಂತ ಕೂಡ ಕರೀತಾರೆ. ಸೊ ಈ ರೀತಿ ಅಲ್ಲಿ ಏನಿರುವ ಅಕ್ಷರನ ಮತ್ತೆ ನಾವು ಇಲ್ಲಿ ಹಾಕ್ಬಿಟ್ಟು ಇಲ್ಲೊಂದು ಕೆಲವು ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ಸ್ನೆಲ್ಲ ನೀವು ಓದ್ಬೇಕಾಗತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದ್ಬಿಟ್ಟು ಐ ಆಕ್ಸೆಪ್ಟ್ ಕ್ರಿಯೇಟ್ ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ ನಾವೇನೆಲ್ಲ ಫಿಲ್ ಮಾಡಿದೀವಿ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಒಂದು ನಮ್ಮ ಅಕೌಂಟ್ ಒಂದು ಹೆಸರು ಅಂದ್ರೆ ramesh.mac computer ಅಂತ ಹಾಕಿದೀನಿ. ಅದು ಚೆಕ್ ಮಾಡ್ಬೇಕು, ನೀವು ಅವೈಲಬಿಲಿಟಿ ಚೆಕ್ ಮಾಡ್ಬೇಕು. ಇದ್ರೆ ಮಾತ್ರ ಯೂಸ್ ಮಾಡ್ಬೋದು, ಇಲ್ಲಾಂತಂದ್ರೆ ಆಲ್ರೆಡಿ ಯಾರಾದ್ರು ತಗೊಂಡಿದ್ರೆ, ಇವಾಗ ನೀವು ರಮೇಶ್ ಅಂತ ಒಂದು ಕೊಟ್ರೆ ಆಲ್ರೆಡಿ ಯಾರು ತಗೊಂಡಿರ್ತಾರೆ, ಯಾಕಂದ್ರೆ ಆ ಹೆಸರಿನಲ್ಲಿರೋರು ತುಂಬಾ ಜನ ಇರ್ತಾರೆ. ಸೊ ಯಾರಾದ್ರೂ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ರೀತಿ ನಿಮ್ದೇ ಸಪರೇಟ್ ಹೆಸರು ಇರಬೇಕು. ನಾನು ramesh.mac computer ಅಂತ ಕೊಟ್ಟಿದ್ದೀನಿ, ಅದಕ್ಕೆ ಪಾಸ್ವರ್ಡ್ಸ್ ಹಾಕಿದ್ದೀನಿ. ಅದಾದ ನಂತರ ಒಂದು ಸೆಕ್ಯೂರಿಟಿ ಕ್ವಶನ್ ಮತ್ತೆ ಸೆಕ್ಯೂರಿಟಿ ಆನ್ಸರ್ ಹಾಕಿದ್ದೀನಿ, ಮತ್ತೆ ರಿಕವರಿ ಇಮೇಲ್ ಹಾಕಿದ್ದೀನಿ. ಸೊ ರಿಕವರಿ ಇಮೇಲ್ ಅಂದ್ರೆ ನಮ್ಮ ಪಾಸ್ವರ್ಡ್ ಏನಾದ್ರು ಮರ್ತೋದ್ರೆ ಇಲ್ಲಿಗೆ ಒಂದು ಪಾಸ್ವರ್ಡ್ ಚೇಂಜ್ ಮಾಡೋ ಆಪ್ಷನ್ ಕಳ್ಸುತ್ತೆ, ಅದು ಲಿಂಕ್ ಕಳ್ಸುತ್ತೆ. ಅದಾದ ನಂತರ ಲೊಕೇಶನ್ ಇಂಡಿಯಾ ಅಂತಿದೆ. ಆಮೇಲೆ ಇಲ್ಲಿ ಏನ್ ಅಕ್ಷರ ಇದೆ ಅದನ್ನ ಟೈಪ್ ಮಾಡಿದ್ದೀನಿ. ಅದಾದ ನಂತರ ಇಲ್ಲೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಸೊ ಅದನ್ನ ಓದ್ಬೇಕಾಗತ್ತೆ ನೀವು. ಅದಾದ ನಂತರ ಐ ಅಕ್ಸೆಪ್ಟ್ ಕ್ರಿಯೇಟ್ ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಅವಾಗ ಮೇಲ್ ಕೇಳುತ್ತೆ, ಈ ಪಾಸ್ವರ್ಡ್ ನ ನೆನ್ಪಿಟ್ಕೋಬೇಕಾ ನಾನು ಅಂತಂದ್ರೆ, ನಿಮ್ಮ ಬ್ರೌಸರ್ ನೆನ್ಪಿಟ್ಕೋಬೇಕಾ ಅಂತ. ಸೊ ನೀವು ಪಬ್ಲಿಕ್ ಕಂಪ್ಯೂಟರ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾದ್ರೆ, ಸೈಬರ್ ಕ್ಯಾಫೆಲ್ ಎಲ್ಲಾದ್ರೂ ಕ್ರಿಯೇಟ್ ಮಾಡ್ತಾ ಇದ್ರೆ ರಿಮೆಂಬರ್ ಅಂತ ಯಾವಾಗಲೂ ಕೊಡಬಾರ್ದು ನೀವು. ನೆವರ್ ಫಾರ್ ದಿಸ್ ಸೈಟ್ ಅಥವಾ ನಾಟ್ ನೌ ಅಂತ ಕೊಡ್ಬೇಕಾಗತ್ತೆ. ಸೊ ನಾನು ಸದ್ಯಕ್ಕೆ ನಾಟ್ ನೌ ಅಂತ ಕೊಡ್ತೀನಿ. ಸೊ ಅದು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆದ್ರೆ ಈ ರೀತಿ ಪೇಜ್ಗೆ ಡೈರೆಕ್ಟ್ ಮಾಡುತ್ತೆ, ಇಂಟ್ರೊಡಕ್ಷನ್ ಪೇಜ್ಗೆ ಡೈರೆಕ್ಟ್ ಮಾಡುತ್ತೆ. ನೋಡಿ ಇಲ್ಲಿ intro.html ಅಂತ ತೋರಿಸ್ತಾ ಇದೆ, ಸೊ ಅಲ್ಲಿಗೆ ಡೈರೆಕ್ಟ್ ಮಾಡುತ್ತೆ. ಸಕ್ಸಸ್ಫುಲ್ ಆಗಿ ಪೇಜ್ ಕ್ರಿಯೇಟ್ ಆಯ್ತು ಅಂದ್ರೆ ಇಂಟ್ರೊಡಕ್ಷನ್ ಪೇಜ್ ಬರುತ್ತೆ. ಸೊ ಇಂಟ್ರೊಡಕ್ಷನ್ ಪೇಜ್ ಅಲ್ಲಿ ನೋಡಬಹುದು, ಕಂಗ್ರಾಚುಲೇಷನ್ ಯು ಸಕ್ಸಸ್ಫುಲಿ ಸೈನ್ಡ್ ಅಪ್ ಫಾರ್ ಜಿಮೇಲ್, ಹಿಯರ್ಸ್ ಅ ಕ್ವಿಕ್ ರನ್ ಥ್ರೂ ಟು ಹೆಲ್ಪ್ ಯು ಗೆಟ್ ಕಂಫರ್ಟಬಲ್ ಅಂತ ಹೇಳ್ಬಿಟ್ಟು ಒಂದು ಸೆಂಟೆನ್ಸ್ ಇದೆ. ಸೊ ಇಲ್ಲಿ ನಿಮ್ಮ ಅಕೌಂಟ್ ನೋಡ್ಬೇಕಂದ್ರೆ ಶೋ ಮಿ ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಕೌಂಟ್ ಅಲ್ಲಿ ಓಪನ್ ಆಗುತ್ತೆ ನೋಡಿ. ಸೊ ಈ ರೀತಿ ನೀವು ಒಂದು ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದನ್ನ ಯಾಹುಲ್ ಮಾಡ್ಬೋದು, ರೆಡಿಫಲ್ ಮಾಡ್ಬೋದು, MSN ಮಾಡ್ಬೋದು, ಹಾಟ್ಮೇಲ್ ಅಲ್ಲಿ ಮಾಡ್ಬೋದು, ಸಾಕಷ್ಟು ವೆಬ್ಸೈಟ್ಸ್ ಇದೆ. ಸೊ ಅಲ್ಲಿ ಹೋಗಿ ನೀವು ಈ ಫ್ರೀ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದು ನಿಮ್ಮ ಇನ್ಬಾಕ್ಸ್, ಅಂದ್ರೆ ನಿಮ್ಗೆ ಯಾವುದೇ ಒಂದು ಮೇಲ್ಸ್ ಬಂದ್ರು ಈ ಇನ್ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡಿ 3 ಮೇಲ್ ಕಳಿಸಿದ್ದಾರೆ, ಅಂದ್ರೆ ಯಾರಾದ್ರೂ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಅಕೌಂಟ್ ಹೇಗೆ ಉಪಯೋಗಿಸಬೇಕು ಅಂತ ಹೇಳ್ಬಿಟ್ಟು ಒಂದು 3 ಮೇಲ್ ಕಳಿಸ್ತಾರೆ ಜಿಮೇಲ್ ಟೀಮ್ ಅವರು. ಸೊ ಕ್ಲಿಕ್ ಮಾಡಿದ್ರೆ ನೋಡಿ, ಅಲ್ಲೋಗಿ ಆ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಓದ್ಬೋದು ಅವ್ರು ಏನ್ ಕಳಿಸಿದಾರೆ ಅಂತ ಹೇಳಿ ನೀವು ಓದ್ಬೋದು. ಅದಾದ ನಂತರ ಮತ್ತೆ ಇನ್ಬಾಕ್ಸ್ಗೆ ಹೋಗ್ಬೇಕಂದ್ರೆ ಇನ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ. ಅದಾದ ನಂತರ ಮತ್ತೆ ಇನ್ನೊಂದು ಮೇಲ್ ಓದ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಒಂದೊಂದೇ ಮೇಲ್ಸ್ ಓದ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಬರುತ್ತೆ. ಅದಾದ ನಂತರ ಇನ್ಬಾಕ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ನೋಡಿ, ಒಂದ್ ಮೇಲ್ ಖಾಲಿ ಇದೆ, ಒಂದ್ ಮೇಲ್ ಓದಿಲ್ಲ, ಸೊ ಅದಕ್ಕೆ ಡಾರ್ಕ್ ಇದೆ. ಸೊ ಇಲ್ಲಿ ಒಂದು ಅಂತ ತೋರಿಸಿ, ಎಷ್ಟು ಮೇಲ್ ನೀವು ಓದಿರಲ್ಲ ಅಷ್ಟು ನಂಬರ್ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಹಿಂಗ್ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಒಂದು ತೋರಿಸಲ್ಲ. ಈ ರೀತಿ ಎಲ್ಲಾ ಮೇಲ್ಸ್ ಓದಿದ್ಮೇಲೆ ಈ ರೀತಿ ಆಗುತ್ತೆ, ಎಲ್ಲ ರೀಡ್ ಆಗಿರುವಂತಹ ಮೇಲ್ಸ್ ಇರುತ್ತೆ. ಸೊ ಗೆಳೆಯರೇ, ನಾವು ಈ ವಿಡಿಯೋಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಹೇಗೆ ಅಂತ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಇದನ್ನು ಉಪಯೋಗಿಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು.